ನಿನ್ ದುಃಖ ನನಗೆ ಅರ್ಥ ಆಗುತ್ತಮ್ಮ. ಜೀವನ ಅಂದ್ರೆ ಹೀಗೆ ಅಲ್ವಾ? ಎಲ್ಲ ನಾವು ಅನ್ಕೊಂಡ ಹಾಗೆ ನಡೆಯುತ್ತಾ? ಮಗು ಇದೆ, ನಾನು ಅವ್ರಿಗೆ ಹೇಳ್ಬೇಕು ತೋರ್ಸ್ಲಿ. ಅವ್ರು ಏನು ಹೇಳ್ತಾರೆ? ಪಂಕಜ, ನಿನ್ ಗಂಡ ಏನೂ ಹೇಳಲ್ಲ. ನಿನ್ ಗಂಡನ ಹತ್ರ ನಾನ್ ಮಾತಾಡ್ತೀನಿ. ಇದನ್ನೆಲ್ಲ ನೋಡ್ಕೊಳಕ್ ನಾನಿದ್ದೀನಲ್ವಾ? ನೀನ್ ಧೈರ್ಯವಾಗಿರೋ. ಗಂಡನ ಬಗ್ಗೆ ಏನು ಕೇಳಲಿಲ್ವಾ? ಕೇಳಿದ್ರು. ಮಗುವಿನ ದುಃಖ ಸ್ವಲ್ಪ ಕಮ್ಮಿ ಆದ್ಮೇಲೆ ನಮ್ಮ ಯಜಮಾನ್ರನ್ನ ತಂದೆಯವ್ರನ್ನ ಒಳಗೆ ಕಳಿಸಿ ಅಂತ ಕೇಳಿದ್ರು. ಏನು ಹೇಳಿದ್ರೆ, ನಾನೆಲ್ಲ ಮ್ಯಾನೇಜ್ ಮಾಡಿದ್ದೀನಿ. ಇಷ್ಟೊತ್ತು ಇಲ್ಲೇ ಇದ್ರು, ನಾನೇ ಸ್ವಲ್ಪ ಹೋಗಿ ರಿಲ್ಯಾಕ್ಸ್ ಆಗಿ ಆಮೇಲೆ ಬನ್ನಿ ಅಂತ ಹೇಳಿ ಅವ್ರನ್ನ ಕಳಿಸಿದ್ದೀನಿ. ಇನ್ನೇನು ಬರ್ತಾರೆ ಅಂತ ಹೇಳಿದ್ದೀನಿ ಅವಳಿಗೆ. ಅಳ್ಳಿ ಬಿಡಿ, ನನ್ನ ಮನಸ್ಸಿನ ದುಃಖನೆಲ್ಲ ಹೊರಗೆ ಹಾಕಿ ಅವಳಿಗೆ ಸಮಾಧಾನ ಸಿಗುತ್ತೆ, ಮನಸ್ಸು ಹಗುರ ಆಗುತ್ತೆ. ಅಳ್ಳಿ, ಪರವಾಗಿಲ್ಲ, ಬನ್ನಿ. ಏ ಆಕಾಶ್, ನಾನ್ ಎಷ್ಟ್ ಕೆಲಸ ಮಾಡಿದ್ರು ಮುಗಿತಾನೆ ಇಲ್ಲ ಗೊತ್ತಾ? ಒಂದ್ಸಲ ಹೆಲ್ಪ್ ಮಾಡಕ್ ಆಗಲ್ವಾ? ಯಾರನ್ನಾದ್ರೂ ಕೆಲ್ಸದವನ್ನ ಕರ್ಸ್ಕೊಂಡು ಕೆಲಸ ಮಾಡೋಣ ಅಂದ್ರೆ ಅದಕ್ಕೂ ಬೇಡ ಅಂತ ಹೇಳ್ತೀಯ. ಕೆಲಸದವಳಿಗೆ 2,000 ರೂಪಾಯಿ ಕೊಡೋಷ್ಟು ಶ್ರೀಮಂತರ ನಾವು? ಬಾಡಿಗೆ ಕೊಡೋದನ್ನ ಕೆಲ್ಸದೊಳಗೆ ಕೊಟ್ರೆ ಆಯ್ತು. ಬಾಡಿಗೆ ಕೊಡೋದನ್ನ ಕೆಲಸ ಅವಳಿಗೆ ಕೊಡೋದ? ಅಂದ್ರೆ ಈ ಮನೆಗ್ ಬಾಡಿಗೆ ಇಲ್ವಾ? ಇಲ್ಲ, ಇದು ನಮ್ಮ ತಂದೆ ಮನೆ. ಮತ್ತೆ ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ ಅವತ್ತು? ಇನ್ನೇನ್ ಮಾಡ್ಲಿ, ಬೆಂಗಳೂರು ಸಮಸ್ಯೆ ನಿಂಗೆ ಅರ್ಥ ಆಗಲ್ಲ. ಮದ್ವೆ ಆಗದೆ ಇರೋರ್ಗೆ ಬೆಂಗಳೂರಿನಲ್ಲಿ ಅಷ್ಟು ಈಸಿಯಾಗಿ ಮನೆ ಕೊಡಲ್ಲ ಹನಿ. ಸ್ಟೂಡೆಂಟ್ಸ್ಗಾದ್ರೆ ಈಸಿಯಾಗಿ ಕೊಡ್ತಾರೆ. ನಾವು ಸ್ಟೂಡೆಂಟ್ಸ್ ಅಂತ ಸುಳ್ಳು ಹೇಳೋಕ್ಕೂ ಆಗಲ್ಲ. ಬ್ರೋಕರ್ ಹತ್ರನೂ ಸುಳ್ಳು ಹೇಳ್ಬೇಡ ಅಂತ ಹೇಳಿದ್ದೆ. ಅಂಥದ್ರಲ್ಲಿ ನಾನು ಏನ್ ಮಾಡ್ಲಿ? ಆಕಾಶ್, ಒಂದ್ ಕೆಲಸ ಮಾಡು. ನಮ್ ಕೈಲಿ ಈ ಮನೆಗೆ ಎಷ್ಟು ಬಾಡಿಗೆ ಕೊಡೋದಕ್ಕೆ ಸಾಧ್ಯನೋ ಒಂದು ಅಮೌಂಟ್ ಫಿಕ್ಸ್ ಮಾಡಿ ಅದನ್ನ ಬ್ಯಾಂಕಲ್ಲಿ ಇಡ್ತಾ ಬಾ. ಡಿಸೈಡ್ ಮಾಡು. ಅಲ್ಲ ಸರ್, ವಿಲೇಜ್ ಪಂಚಾಯತ್ ಫಾರೆಸ್ಟ್ ಡಿಪಾರ್ಟ್ಮೆಂಟು ಎರಡು ಸರ್ಕಾರದ ಯೂನಿಟ್ಸೆ. ಎಲ್ಲ ಕಡೆ ಒಂದೇ ಥರದ ದಾಖಲೆ ಇರಬೇಕು. ಅದೇ ಸರ್ ಬೇರೆ ಬೇರೆ ಥರದ ದಾಖಲೆ ಇರೋದಕ್ಕೆ ಸಾಧ್ಯ? ನನ್ಗದೇ ಕನ್ಫ್ಯೂಷನ್ನು. ನಿನಗೇನು, ಸರ್ಕಾರಕ್ಕೆ ಅದು ಕನ್ಫ್ಯೂಷನ್. ಯಾರೋ ಯಾವುದೋ ಕಾಲದಲ್ಲಿ ಲಂಚ ಕೊಟ್ಟು ದಾಖಲೆನ ಬದಲಾಯಿಸಿದ್ದಾರೆ. ಹಾಗಂತ ನನ್ನ ಕ್ಲೈಂಟ್ ಯಾಕಮ್ಮ ಸಫರ್ ಮಾಡಬೇಕು? ಈಗ ನಾವು ಕೋರ್ಟ್ಗೆ 50 ವರ್ಷ ಕಂದಾಯ ಕಟ್ಟಿರೋ ರಸೀತನ್ನ ಸಬ್ಮಿಟ್ ಮಾಡಿದ್ದೀವಿ. ವಿಲೇಜ್ ಪಂಚಾಯತ್ ಕೊಟ್ಟಿರೋ ಸರ್ಟಿಫಿಕೇಟ್ನು ಸಬ್ಮಿಟ್ ಮಾಡಿದ್ದೀವಿ. ಈಗ ಕೋರ್ಟ್ನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿ ಏನು, ಇತಿಮಿತಿಗಳೇನು ಅನ್ನೋದನ್ನ ಪ್ರಶ್ನೆ ಕೇಳ್ತೀವಿ ಅಷ್ಟೇ. ಪಂಕಜಾಗೆ ಪ್ರಜ್ಞೆ ಬಂದಾಗಿಂದ ತನ್ನ ಮಗುನ ನೆನೆಸ್ಕೊಂಡು ಹತ್ತು ಸುಸ್ತಾಗಿದ್ದಾಳೆ. ಒಂದೇ ಒಂದು ತುತ್ತು ಅನ್ನ ತಿಂದಿಲ್ಲ, ಒಂದು ತೊಟ್ಟು ನೀರು ಕುಡ್ದಿಲ್ಲ. ಡ್ರಿಪ್ಸ್ ಹಾಕ್ಬೇಕಾಗಿ ಬಂತು. ಬನ್ನಿ, ಪಂಕಜನ್ ನೋಡೋರಂತೆ. ಪರವಾಗಿಲ್ಲ ಮೇಡಮ್. ಸುಂದರೇಶ್, ನೀವೀಗ ಮನಸ್ಸು ಮಾಡಬೇಕು. ನೀವು 2 ಸಾಂತ್ವನದ ಮಾತಾಡಿದ್ರು ನಿಮ್ಮ ಮತ್ತು ಪಂಕಜಾಳ ಬದುಕು ಮತ್ತೆ ಹೊಸದಾಗಿ ಶುರು ಆಗುತ್ತೆ. ಹಳೇದನ್ನೆಲ್ಲ ಮರೆತು ಮತ್ತೆ ಹೊಸದಾಗಿ ಜೀವನ ಮಾಡೋದೇ ಬದುಕು. ನೀಲಿಮಾ, ಹೊರಗಡೆ ಸುಂದರೇಶ್ ಇದ್ದಾರೆ, ಒಳಗಡೆ ಕಳಿಸಿ. ಪಂಕಜ, ನಿನಗ್ ಪ್ರಜ್ಞೆ ಇಲ್ದಾಗ ಸುಂದರೇಶ್ ಎಷ್ಟು ಸಲ ಬಂದಿದ್ದಾರೆ ನಿನಗೆ ಗೊತ್ತಾ? ಅಲ್ವಾ ರಾಮಣ್ಣ? ಹೌದು ಮಗಳೇ, ದಿನಕ್ಕೆ 2 ಸರಿ ಬಂದ್ಬಿಟ್ಟು ಹೋಗೋರು. ಬೆಳಗ್ಗೆ ಆಫೀಸ್ಗೆ ಹೋಗೋಕ್ ಮುಂಚೆ, ಆಫೀಸಿಂದ ಬರ್ತಾ. ಆದ್ರೆ ನಿನಗೆ ಪ್ರಜ್ಞೆ ಇರ್ಲಿಲ್ವಲ್ಲ, ಯಾರು ಬಂದ್ರು ಯಾರು ಹೋದ್ರು ಏನು ಗೊತ್ತಾಗ್ತಾ ಇರ್ಲಿಲ್ವಲ್ಲ, ಅಲ್ವೇ ಡಾಕ್ಟ್ರೆ? ಹೌದು ಡಾಕ್ಟರ್. ನೀಲಿಮಾ, ಡಾಕ್ಟರ್ ಅಲ್ಲಿ ಹೊರಗಡೆ ಯಾರು ಇಲ್ಲ. ನಾನು ಈಗಷ್ಟೇ ಮಾತಾಡ್ಸಿ ಬಂದಿದ್ದೀನಲ್ಲ. ಹಾಲಲ್ಲಿ ಸುಂದರೇಶ್ ಅವ್ರಿಲ್ವಾ? ಇಲ್ಲ ಡಾಕ್ಟರ್, ಅಲ್ಲಿ ಯಾರು ಇರ್ಲಿಲ್ಲ.